ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಡ್ರಾಪ್ ಆಗಿದೆ. ಕೇರಳದವ್ರು ಮತ್ತೆ ತಗೊಳಕ್ಕೆ ಅಸ್ಸಾಮರ್ ಅಲ್ಲೇ ಅಟ್ಯಾಕ್ ಅಂತಾರೆ. ಇಲ್ಲಿ ನಮ್ಮ ರಾಜ್ಯದಾಗಿರೋ ಹಂದಿ ಬಿಟ್ಬಿಟ್ಟು ನಾವು ಕರ್ನಾಟಕದಿಂದ ತಗೊಂಡಾಗ ಅವ್ರಿಗೆ ಕೊಟ್ರೆ ಏನ್ ಮಾಡ್ತಾರೆ ಅವರು? ಅಸ್ಸಾಮರ್ ಅಲ್ಲಿಂದ ಅಲ್ಲಿಗೆ ಅವ್ರಿಗೆ 5 ರೂಪಾಯಿ ಕಮ್ಮಿ ಕೊಡ್ಲಿ ಅಲ್ಲೇ ಮಾಡ್ತಾರೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಉಳಿದಿರ್ತದೆ ಅವ್ರಿಗೆ. ಕ್ಲೀನಿಂಗ್ ಯಾವ ರೀತಿ ಅಂದ್ರೆ ಎಷ್ಟು ಟೈಮ್ ಬೆಳಿಗ್ಗೆ ಬೆಳಗ್ಗೆ ಒಂದ್ಸರಿ ನಾವು ಮಾಡೋದು. ಬೆಳಗ್ಗೆ ಒಂದ್ ಟೈಮು ಕ್ಲೀನಾಗಿ ನೀರು ಹಿಡಿದ್ಬಿಟ್ಟು ತೊಳೆದು ಬಿಡ್ತೀವಲ್ಲ, ಕ್ಲೀನಾಗಿ ತೊಳೆದು ಊಟ ಹಾಕಿದ್ರೆ ಇನ್ನು ನಾಳೆ ಬೆಳಗ್ಗೆವರೆಗೂ ನಾವು ಇನ್ನು ಅದನ್ನೇನು ಇದು ಮಾಡಲ್ಲ. ಕ್ಲೀನಿಂಗು ಇದು ಮಾಡೋದಿಲ್ಲ. ನೀರಿಗೆಲ್ಲ ಯಾಕಂದ್ರೆ ನಿಪ್ಪಲ್ ಮಾಡ್ಬಿಟ್ಟಿದೀವಿ. ನೀರು ಇದ್ರಾಗೆಲ್ಲ ನಿಪ್ಪಲಾಗ ಕುಡ್ಕೊಂತವೆ. ನಿಪ್ಪಲ್ಲ ಕುಡಿಯೋದ್ರಿಂದ ನಮ್ಗೆ ನೀರಿಂದು ಇದು ಮಾಡಲ್ಲ. ಯಾರು ನಿಪ್ಪಲ್ ಇರಲ್ಲ ಅವ್ರು 2 ಟೈಮ್ 3 ಟೈಮು ನೀರು ಬಿಡ್ತಾರೆ. ನಮ್ದೇನು ಇದ್ದಿದ್ದರಿಂದ ನಿಪ್ಪಲ್ಲ ನೀರು ಕುಡ್ಕೊಂತವೆ. ಬೆಳಗ್ಗೆ ಒಂದು ಟೈಮ್ ಕ್ಲೀನಾಗಿ ತೊಳೆದ್ಬಿಟ್ಟು ಊಟ ಹಾಕಿದ್ರೆ ಇನ್ನು ನಾಳೆ ಬೆಳಗ್ಗೆವರೆಗೂ ನಾವು ಊಟ ಹಾಕಲ್ಲ. ಒಂದೇ ಟೈಮ್ ಊಟ ಹಾಕೋದು. ಅದು ಮರಿ ಮಲ್ಕೊಳಕ. ಯಾಕಂದ್ರೆ ಫಸ್ಟು ಇದೇ ಗೂಡು ಇದ್ದಿದ್ದು ಮರಿ ಬೆಚ್ಚಗಿರ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಲ್ಪ್ ಬಿಡ್ತೀವಿ. ಅಲ್ಲಿ ಮೇಲೆ ವೈರ್ ಇದೆ. ಆ ಮರಿ ಹಾಕಿ ಟೈಮಲ್ಲಿ ಕೆಳಗಡೆ ಬಿಟ್ಟರೆ ಕಡಿಯುತ್ತೆ ಅಂತ ಮ್ಯಾಕ್ಸ್ ಸುತ್ತಿರ್ತೀವಿ. ಅಲ್ಲಿ ಓಲ್ಡ್ರ್ ಹಾಕ್ಬಿಟ್ಟು ಬಲ್ಪ್ ಬಿಟ್ಬಿಟ್ರೆ ಅದ್ರೊಳಗಡೆ ಮರಿ ಅವೇ ಇವಾಗ ಅದ್ರೊಳಗಡೆ ಇರ್ತವೆ. ಇಲ್ಲ ಬಿಡು, ಒಳಗಡೆ ಕೂತ್ಕೊಂತೈತೆ. ಇದು ಮೇಲ್, ಇನ್ನೊಂದು ಮೇಲ್ ಉಂಟು. ಎಕ್ಸ್ಟ್ರಾ ಸ್ಪೇರ್ ಮೇಲ್ ಇಟ್ಕೊಂಡಿರ್ತೀವಿ, ಸಪ್ರೇಟ್ ಇಟ್ಕೊಂಡಿದೀವಿ. ಇವಾಗ ಅದನ್ನ ಇಲ್ಲಿ ತಗೊಂಬಂದೊಡ್ದು ಮತ್ತೆ ಇದನ್ನ ಅಲ್ಲಿ ಕೊಡ್ತೀವಿ. ಏನ್ ಗಲಾಟೆ ಮಾಡಲ್ವಾ? 2 ಜೊತೆ ಬಿಟ್ಟಾಗ ಇದಾಡ್ತವೆ. 2 ಜೊತೆ ಬಿಟ್ರೆ ಸಲ್ಗೋಗಳನ್ನ ಮರಿಯಿಂದ ಸಾಕ್ಬೇಕು. ಜೊತೆಗೆ ಮರಿಯಿಂದ ಜೊತೆ ಸಾಕಿದ್ಮೇಲೆ ಅವ್ ಜೊತೆಗೆ ಇರ್ಬೇಕು. ಏನೋ 15 ದಿವಸ 20 ದಿವಸ ಸಪ್ರೇಟ್ ಹೊಡೆದ್ವಿ ಅಂತ ತಕ್ಷಣ ಜಗಳ. ಇವೆರಡು ಜೊತೆಗೆ ಇದ್ದಿದ್ದು. ಇದು ಮತ್ತೆ ಆ ಕಡೆ ಕೂಡ ಇದ್ದಿದ್ದು 2 ಜೊತೆಗೆ ಇದ್ವು. ಇದ್ರನ್ನೊಂದು ಸ್ವಲ್ಪ ದಿವಸ ಸಪ್ರೇಟ್ ಹೊಡೆದ್ವಿ, 15 ದಿವಸ ಬೇರೆ ಗುಡಿ ಹೊಡೆದ್ವಿ. ಏನದು ಜೊತೆಗೆ ಬಿಟ್ಟರೆ 2 ಜಗಳ ಆಡ್ತವೆ. ಜಗಳ ಆಡಿದ್ರೆ ಮೈ ಕೈ ಎಲ್ಲೂ ಇವು ಎಲ್ಲ ಮುರಿದೋಗ್ಬೇಕು. ಹಂಗೆ ಹೊಡೆದಾಡ್ತವೆ. ಹಂಗೋಸ್ಕರ ನೋಡಿ ಇವೆಲ್ಲ 10 ಮರಿ ಹಾಕಿದ್ದವು. ಬರೀ 2 ಮರಿ ಉಳಿಸ್ಕೊಂಡು 2 ಮರಿ ಉಳಿಸ್ಕೊಂಡು ಬರೀ 4 ಮರಿ ಅವೆ 2ರಿಂದ. ಹಂಗಾಗ ಲಾಸು. ಅದಕ್ಕೆ ನಾವೇನು ಮಾಡಿದ್ವಿ, ಕೇಸ್ ಲೆಕ್ಕಕ್ಕೆ ಟ್ರೈ ಮಾಡಿದ್ವಿ. ಕೇಸ್ ಮಾಡ್ಸೋಣ ಅಂತಾನೆ ಇವಾಗ ಅದಕ್ಕೆ ಹೊಸ್ತಾಗ ಕೇಸ್ ಮಾಡಿಸಿದ್ವಿ. ನೆಕ್ಸ್ಟ್ ಯಾವುದೇ ಬ್ಯಾಚ್ ಆದರೂ ಅದ್ರೊಳಗಡೆ ಹಾಕಂತೀವಿ. ಫಸ್ಟ್ ಈಗ ಕೂಡ ಸಿಂಗಲ್ ಹಾಕಿ ಸಾಕ್ತಿದ್ವಿ. ಇಲ್ಲಿ ಏನಾಗುತ್ತೆ, ಹಂದಿ ಫ್ರೀಯಾಗಿರುತ್ತೆ. ಮಲ್ಕೊಂಡಾಗ ಹಂದಿ ಮರಿ ಹಾಕಿ ತುಂಬ ಸುಸ್ತಾಗ್ತವೆ. ಯಾಕಂದರೆ 1-2 ಅಲ್ಲ, 10 ಮರಿ 12 ಮರಿ ಹಾಕೋದ್ರಿಂದ ಬಾಡಿ ಏನಾಗುತ್ತೆ, ಅದು ಬಾಡಿ ವೆಯ್ಟ್ ಇರುತ್ತವೆ. 10 ಮರಿ 12 ಮರಿ ಹಾಕಿದಾಗ ಏನಾಗುತ್ತೆ, ಸುಸ್ತಾಗ್ಬಿಡುತ್ತೆ. ಎದ್ದೊಳಕ್ಕಾಗಲ್ಲ. 2 or 3 ಡೇಸಲ್ಲಿ ಸ್ವಲ್ಪ ಇದು ಮಾಡಿಕೊಂಡು ಎದ್ದೊಳ ತಕ್ಕ ನಾವು ಮೇಂಟೈನ್ ಮಾಡ್ಕೊಬೇಕಾಗುತ್ತೆ. ಅಷ್ಟೊತ್ತೊಳಗಡೆಗೆ ನಾವು ಯಾವಾಗೂ ಇಲ್ಲೇ ಕಾಯ್ಕೊಂಡಿರೋಕ್ಕೂ ಆಗಲ್ಲ. ಯಾಕಂದರೆ 24 ಗಂಟೆ ಇರೋಕ್ಕಾಗಲ್ಲ. ಯಾವಾಗ ಒಂದು ಟೈಮಲ್ಲಿ ಇದ್ದರೆ ನಾವು ನೋಡ್ಕೊತೀವಿ. ಹಂದಿ ಏನಾದರೂ ಕಿರೋ ಮರೋ ಅಂತ ಹೋಗ್ಕೊಂಡು ಎಬ್ಬರಿಸ್ಬೋದು. ಹಂದಿ ಮರಿ ಹೊಟ್ಟೆ ತಲೆ ಕೆಲಸಕ್ಕೆ ಹಾಕೊಂಡ್ಬಿಟ್ರೆ ಎದ್ದೊಳಗೆ ನಮಗೆ ಗೊತ್ತಾಗಲ್ಲ. ಅದು ಹೊಸ್ದಾಗಿ ಮಾಡೋದ್ರಿಂದ ಸುಮ್ಮನೆ ಇರೋದ್ ಮೇಲೆ ಅನ್ಸ್ಬಿಡೈತೆ ನಮಗೆ. ಯಾರಾದ್ರೂ ಕೇಳಿದ್ರೆ ಅದೇ ಹೇಳ್ಬಿಟ್ಟು ಹೋದಿವಿ, ಅಪ್ಪ ಇವಾಗ ಏನ್ ಮಾಡ್ತೀರಾ, ಇವಾಗ ಮಾಡಿರೋರೇ ಪರದಾಡ್ತಾವ್ರೆ. ಇವಾಗ ಏನಾಗಿದೆ ಅಂದ್ರೆ ಸುಮಾರು ಜನ ಸಾಲ ಮಾಡಿ ರಾಜ್ಯಕ್ಕೆ ಹೊರದೇಶಕ್ಕೆ ರಫ್ತಿಲ್ವಾ? ಅವೆಲ್ಲ ಮಾಡಬೇಕು ಅಂದರೆ ಹೊರದೇಶಕ್ಕೆಲ್ಲ ಹೋಗ್ತವೆ. ಅದು ಕಂಪಲ್ಸರಿ ಫೀಡಲ್ಲೇ ಮೇಂಟೈನ್ ಮಾಡಿರ್ಬೇಕು. ನಮ್ದು ವೇಸ್ಟ್ ಫುಡ್ಡಲ್ಲಿ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ. ವೇಸ್ಟ್ ಫುಡ್ ಹಾಕಿರೋ ಹಂದಿಗಳು ಅವರೆಲ್ಲ ಟೇಸ್ಟ್ ಮಾಡಿ ತೊಗೊಂಡು ಹೋಗೋದು. ಮತ್ತು ಇನ್ನೊಂದು ಏನು ಮಾಡ್ತಾರೆ, ಕಟಿಂಗ್ ಮಾಡಿಸ್ಬಿಟ್ಟು ಅದಕ್ಕೆ ಮೇನ್ ಜಾಗ ಮೇನ್ ಪಾರ್ಟ್ಸ್ ಮಾತ್ರ ತೊಗೊಂಡು ಹೋಗ್ತಾರೆ. ಒಂದೊಂದು ಪಾರ್ಟ್ಸ್ ಅದರ ತಲೆ ತಗೊಳಲ್ಲ, ಕೆಳಗಡೆ ಕಾಲ್ಗಳು ತಗೊಳಲ್ಲ, ಮತ್ತು ಇನ್ನೇನು ಬೇರೆ ಪಾರ್ಟ್ಸ್ ತಗೊಳಲ್ಲ. ಅವ್ರಿಗೆ ಚೆಸ್ಟ್ ಮಾತ್ರ ಬೇಕು, ಇದು ಮಾತ್ರ ಬೇಕು ಅಂತಾರೆ. ನಾವು ಆ ಪಾರ್ಟ್ಸೇ ಮಾಡ್ಕೊಂಡು ಕೊಟ್ಟಾಗ ನಮ್ಗೆ ರೇಟ್ ಕೊಡ್ತಾರೆ. ಅವ್ರು ರೇಟ್ ಕೊಡಲ್ಲ ಅಂತೇನಿಲ್ಲ, ಆದರೆ ಅದು ಫೀಡಲ್ಲೇ ಬೆಳೆದಿರ್ಬೇಕು. ಮತ್ತು ಹೈಜಿನಿಕ್ ಆಗಿರ್ಬೇಕು. ಮಿಷಿನಲ್ಲೇ ಕಟ್ ಮಾಡಬೇಕು. ನೀವು ಕೈಯಾಗ ಕಟ್ ಮಾಡಿ ಇದು ಮಾಡ್ಕೊಡ್ತೀವಿ ಅಂದ್ರೆ ಅವ್ರು ಒಪ್ಪೋದೇ. ಅವೆಲ್ಲ ಟೆಸ್ಟ್ ಮಾಡಿಸ್ತಾರೆ ಅವರು. ಒಂದು ಹಂದಿ ನಾವು ಇದು ಮಾಡಿದಾಗ ಮಟನ್ ಕೊಟ್ಟಾಗ ಯಾರೋ ಒಬ್ಬ ತಗೊಂಡವ್ರು ಬರ್ತಾರೆ ಅಂದರೆ ಅದು ಟೆಸ್ಟ್ ಮಾಡಿಸ್ತಾರೆ. ಇದ್ರ ಫುಡ್ಡಾ, ಇದು ಫೀಡ್ ತಿಂದು ಬೆಳೆದಿದ್ಯಾ, ವೇಸ್ಟ್ ಫುಡ್ ಫೀಡ್ ತಿಂದು ಬೆಳೆದಿದ್ಯಾ, ಅದೆಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಇದರಿಂದ ಏನು ಮಾಡ್ತಾರೆ, ನಮ್ಮ ಹೊರದೇಶಕ್ಕೆಲ್ಲ ಹೋಗೋ ಯಾವ ರೇರ್ ಫಾರಮ್ ಇದ್ದಾವೆ ಮಾಡ್ತಾರೆ. ಅದು ನಮಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಮ್ಮ ಮೇಲೆ ಏನಿದೆ ಇಲ್ಲೇ ಕೇರಳ ಹೋಗುತ್ತೆ. ಕೇರಳ ಬಿಟ್ಟರೆ ನಾಗಾಲ್ಯಾಂಡ್ ಹೋಗುತ್ತೆ. ಇವಾಗ ನಾಗಾಲ್ಯಾಂಡಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಸ್ಟಾಕ್ ಓವರ್ ಹೋಗ್ತಾ ಇದೆ. ಇವಾಗ ನಮಗೆ ಇವಾಗ ಅಸ್ಸಾಮಲ್ಲಿ ಬೆಳೀತಾರೆ, ಮಹಾರಾಷ್ಟ್ರದ ಬೆಳೀತಾರೆ, ಎಲ್ಲ ಏನು ಮಾಡ್ತಾರೆ. ಇವಾಗ ಅಸ್ಸಾಂ ಅವ್ರ ಪಕ್ಕದ ದೇಶನೇ, ಪಕ್ಕದ್ದೇ ನಾಗಾಲ್ಯಾಂಡು. ಅಸ್ಸಾಮರ್ ಅಲ್ಲೇ ಅಟ್ಯಾಕ್ ಅಂತಾರೆ. ಇಲ್ಲಿ ನಮ್ಮ ರಾಜ್ಯದಾಗಿರೋ ಹಂದಿ ಬಿಟ್ಬಿಟ್ಟು ನಾವು ಕರ್ನಾಟಕದಿಂದ ತಗೊಂಡಾಗ ಅವ್ರಿಗೆ ಕೊಟ್ರೆ ಏನು ಮಾಡ್ತಾರೆ ಅವರು? ಮತ್ತು ನಮ್ಮ ಕರ್ನಾಟಕದಿಂದ ಇದಕ್ಕೆ ಹೋಗ್ಬೇಕು, ನಾಗಾಲ್ಯಾಂಡ್ಗೆ ಹೋಗ್ಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸುಮಾರು ಲಕ್ಷಗಟ್ಟಲೆ ಬರುತ್ತೆ. ಒಂದು ಗಾಡಿ ಹೋಗ್ಬೇಕು ಅಂದರೆ ಲಕ್ಷಗಟ್ಟಲೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಬರುತ್ತೆ. ಅದಕ್ಕೂ ಲೆಕ್ಕ ಹಾಕೊಬೇಕು ಅವರು. ಅದ್ರದ್ದು ಬರಬೇಕು, ಮತ್ತು ಇದು ಬರಬೇಕು. ಅಸ್ಸಾಮರ್ ಅಲ್ಲಿಂದ ಅಲ್ಲಿಗೆ ಅವ್ರಿಗೆ 5 ರೂಪಾಯಿ ಕಮ್ಮಿ ಕೊಡಲಿ ಅಲ್ಲೇ ಮಾಡ್ತಾರೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಉಳಿದಿರ್ತದೆ ಅವ್ರಿಗೆ. ಇದರಿಂದ ಏನಾಗಿದೆ, ಸ್ವಲ್ಪ ನಮ್ಮ ಕರ್ನಾಟಕದಲ್ಲಿ ಡ್ರಾಪ್ ಆಗಿದೆ. ಕೇರಳದವ್ರು ಮತ್ತೆ ತಗೊಳಕ್ಕೆ ಬರ್ತಾರೆ. ಕರ್ನಾಟಕದಲ್ಲೇ ಬೇಡಿಕೆ ಹೆಂಗಿದೆ? ಕರ್ನಾಟಕದಲ್ಲೇ ಬೇಡಿಕೆ ಹೆಂಗಿದೆ? ನಮ್ಮ ಕರ್ನಾಟಕದಲ್ಲಿ ಫಾರಂ ಮಂದಿ ಕಮ್ಮಿನೇ ಹೋಗೋದು. ಅದೇ ಒಂದು ನಾವು ಸಾಕಾದ್ರೆ ಒಂದು 10% ಕೂಡ ಕರ್ನಾಟಕದಲ್ಲಿ ಸೇಲ್ ಆಗಲ್ಲ. ಅದೇ ಆಗ್ತಾ ಇರೋದು ನಮ್ದು.
ಒಂದು 10 to 15% ಏನೋ ಸೇಲ್ ಆಗ್ಬೋದು ಅಷ್ಟೇ. ಇನ್ನು 85% ನಾವು ಬೇರೆ ಕಡೆಗೆ ಇದು ಮಾಡ್ಬೋದು. ಇದರಿಂದ ಸ್ವಲ್ಪ ಇದಾಗ್ತಾ ಇದೆ. ಕರ್ನಾಟಕದಲ್ಲಿ ಎಸ್ಪೆಷಲಿ ಸ್ವಲ್ಪ ರೇಟ್ಗಳೆಲ್ಲ ಡ್ರಾಪ್ ಆಗಿದ್ದಾವೆ, ಇದು ಮಾಡಿದ್ದಾರೆ, ಮರಿಗಳ್ದು ಇದಿಲ್ದಂಗೆ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ವೀಕಲ್ಲಿದೆ. 7 ಗಣ ಲೆಕ್ಕಕ್ಕೆ ಇಂಪ್ರೂವ್ಮೆಂಟೇಷನು ಇದು ಕಾಣ ಸಂಭವ ಇಲ್ಲ ಇವಾಗ. ವೆದರಿಗೆ ಸಂಬಂಧಪಟ್ಟಂಗೆ ಏನಾದರೂ ವೆದರ್ ಅಂದರೆ ಈ ಚಳಿ ಟೈಮಲ್ಲಿ ಸ್ವಲ್ಪ ಮರಿಗಳಿಗೆ ಕಷ್ಟ. ಮರಿಗಳಿಗೆ ಹೀಟ್ ಮಾಡಬೇಕು. ಆದಷ್ಟು ಸ್ವಲ್ಪ ಹೀಟಲ್ಲಿ ಇದ್ರೇ ಇದಾಗೋದು. ನಾವು ಓವರ್ ಟೈಮಲ್ಲಿ ಫ್ರೀಯಾಗಿ ಬಿಡೋಂಗಿಲ್ಲ. ಮರಿ ಹಾಕಿದ್ರಾಗ 15ರಿಂದ 20 ದಿವಸ ತೊಳೆಯೋಂಗಿಲ್ಲ. ಯಾಕಂದರೆ 15-20 ದಿವಸ ತೊಳೆದ್ಬಿಟ್ರೆ ಮರಿ ನಡುಗುತ್ತೆ. ನಡುಗಿ ಶೇಪ್ ಪ್ರತಿದಿನ ತೊಳಿತೀರಾ? ಮರಿ ಹಾಕೋವರೆಗೂ ತೊಳಿತೀವಿ. ಮರಿ ಹಾಕಿದ್ಮೇಲೆ ಒಂದು ವಾರ 15 ದಿವಸ ತೊಳೆಯಲ್ಲ. ಯಾಕಂದರೆ ಅದು ತ್ಯಾವ ಇದ್ರೆ ಇದಾಗಲ್ಲ. ಗುಡಿಸ್ಕೊಂಡ್ಬಿಡ್ತೀವಿ. ಪರಕೆ ತಗೊಂಡು ಕಸ ಎಲ್ಲ ಗುಡಿಸಿ ಆಚೆಗೆ ಕ್ಲೀನ್ ಮಾಡ್ತಾ ಇರ್ಬೇಕು. ಡೈಲಿ ಕ್ಲೀನ್ ಮಾಡಲೇಬೇಕು. ಅದಕ್ಕೆ ಬದಲು ಏನು ಮಾಡ್ತೀವಿ, ನೀರು ಹಾಕಲ್ಲ, ತೊಳೆದು ಬಿಡ್ತೀವಿ. ಇದು ಗುಡಿಸ್ಕೊಂಡ್ಬಿಡ್ತೀವಿ ಪರಕೆಯಲ್ಲಿ. ಹಂಗೆ ಮಾಡ್ಕೊಂಡಾಗ ಡ್ರೈ ಆಗಿರುತ್ತೆ. ತ್ಯಾವಾಂಶ ಇರಬಾರ್ದು. ಮರಿ ಹಾಕಿರುತ್ತಲ್ಲ, ಅದಕ್ಕೆ ಡ್ರೈ ಆಗಿದ್ರೇ ಇದು. ಇಲ್ಲಾಂದರೆ ತ್ಯಾವದಲ್ಲಿ ಇದ್ರಾಗ ತ್ಯಾವದ ಮೇಲೆ ಬಿತ್ತು ಅಂದರೆ ಚಳಿಗೆ ನಡ್ಗೋಕೆ ಶುರು ಮಾಡುತ್ತೆ, ವೀಕ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗಲ್ಲ. ಮಾಡ್ಬೋದು, ಮಾಡೋರು ಅದ್ರ ಬಗ್ಗೆ ಗಮನ ಇಟ್ಟು ಇದು ಮಾಡ್ಕೊಂಡು ಮಾಡಕ್ಕೆ. ವೆದರ್ಗೆ ಸಂಬಂಧಪಟ್ಟಂಗೆ ರೈಟ್ ಏನಾದರೂ ವೇರಿಯೇಷನ್ ಆಗ್ತಾ ಇರುತ್ತಾ? ಆ ಥರ ಎಲ್ಲ ಏನಿಲ್ಲ. ನಮ್ಮ ಗೊತ್ತಿರೋರು ಏನು ಹೇಳ್ತಾರೆ, ಇವಾಗ ಕ್ರಿಸ್ಮಸ್ಗೆ ಹೋಗ್ತವಾ, ಯುಗಾದಿಗೆ ಹೋಗ್ತದ, ಮಾರ್ನಮಿಗೆ ಹೋಗ್ತದ, ಅದೆಲ್ಲ ಏನಿಲ್ಲ. ಇದೆಲ್ಲ ಇನ್ನೇ ಟೈಮ್ ಒಂದೇ ರೇಟೇ. ಇವಾಗ ಏನಾಗಿದೆ ಅಂದರೆ ರೇಟ್ ಟೈಮಲ್ಲಿ ರೇಟ್ ಇರುತ್ತೆ, ಇವಾಗ ರೇಟ್ ಇಲ್ವಾ, ಅದೇ ರೇಟ್ ಫಿಕ್ಸು. ಇವಾಗ ಯಾರೋ ಒಬ್ರು ಮೀಡಿಯೇಟ್ರು ಬರಬೇಕು, ತಗೊಂಡೋಗ್ಬೇಕು, ಅವರು ಗಾಡಿ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ನಮ್ಮ ಹತ್ರ ಬಂದು ತುಂಬ್ಕೊಂಡು ಹೋಗ್ಬೇಕು. ದೊಡ್ಡ ಗಾಡಿ ಬರುತ್ತೆ, ಅದ್ರಾಗೆಲ್ಲ 30-35 ಟನ್ ನಂದಿ ಹಿಡಿಯುತ್ತೆ. ಒಂದು ಗಾಡಿ ತಗೊಂಬಂದ್ರೆ ನಮ್ದು ಇಲ್ಲಿ ನಿಲ್ಸೋಕ್ಕೆ ಆಗಲ್ಲ. ಯಾವ್ದಾದ್ರು ಕಟಿಂಗ್ ಅಂದಿರೋರಿಗೆ 50-100 ದಿವಸ ಹಾಕಿರೋರಿಗೆ ನಿಲ್ಸೋಕ್ಕಾಗಲ್ಲ. ಅದಕ್ಕೊಂದು ಟ್ರಾನ್ಸ್ಪೋರ್ಟೇಷನ್ ಗಾಡಿ ಮಾಡ್ಕೊಬೇಕು. ಅಲ್ಲಿಂದ ತೊಗೊಂಡೋಗಿ ಒಂದು ಹತ್ರ ಲೋಡ್ ಮಾಡ್ಕೊಬೇಕು. ಅವ್ರು ಅಲ್ಲಿಂದ ನಾಗಾಲ್ಯಾಂಡ್ವರೆಗೂ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಅವ್ರಿಗೂ ಖರ್ಚು ಬರುತ್ತೆ. ಇಲ್ಲಿ ರೈತನಿಗೂ ಖರ್ಚು ಬರುತ್ತೆ. ರೈತನಿಗೂ ಏನು ಇದು ಅಂತಲ್ಲ. ಇವಾಗ 100-120 ರೂಪಾಯಿ ಅಂದ್ರೆ ಅವ್ನಿಗೂ ಲಾಸೆ. ಇವಾಗ ಒಂದು ಮರಿ 5,000 ರೂಪಾಯಿ ಕೊಟ್ಟು ತೊಗೊಂಡೋದ ಅಂದರೆ 1 ವರ್ಷ ಸಾಕ್ಬೇಕು. ಹೆಚ್ಚು ಕಮ್ಮಿ 8ರಿಂದ 10 ತಿಂಗಳು ಸಾಕ್ಬೇಕು. ನಮ್ಮಿಂದ ತೊಗೊಂಡೋದ್ರೂ ಯಾರೇ ರೈತ 8ರಿಂದ 10 ತಿಂಗಳು ಸಾಕ್ಬೇಕು. 8ರಿಂದ 10 ತಿಂಗಳಿಗೆ ಮೇಂಟೆನೆನ್ಸ್ ಬರುತ್ತೆ, ಮೆಡಿಸಿನ್ಸ್ ಬರುತ್ತೆ, ಫುಡ್ ಬರುತ್ತೆ, ಮತ್ತು ಇದು ಬರುತ್ತೆ, ಏನು ಅವಕ್ಕೆ ಕಾಯಿಲೆ ಬಂದಾಗ ತೋರಿಸೋದು ಇದು ಮಾಡೋದು ಬರುತ್ತೆ. ಅದರೊಳಗಡೆ ಮಟಾಲಿಟಿ ಇರುತ್ತೆ. ತಪ್ಪಿ 40-50 ಮರಿ ತಗೊಂಡೋದ 5,000 ಕೊಟ್ಟು 2.5 ಲಕ್ಷ ಕೊಟ್ಟು ತೊಗೊಂಡೋಗ್ತು. ಒಂದು 2 ಮರಿ 3 ಮರಿ ಸತ್ತೋದು ಅಂದರೆ 15,000 ಹೊರಟೋಯ್ತು. ಅದರೊಳಗಡೆ ಅವನಿಗೆ ಮೈನೆ ಸಾತಾ ಹೋಗುತ್ತೆ. ಅದೆಲ್ಲ ಪ್ರಾಬ್ಲಮ್ ಇರೋದು. ಮಾಡೋದ್ರಲ್ಲಿ ಇಂಟ್ರೆಸ್ಟಿಗೆ ಮಾಡಿದರೆ ಮಾಡ್ಬೋದು. ಅದ್ರಲ್ಲಿ ಲಾಭ ಅಂತ ಹೇಳಕ್ಕೆ ಹೋದರೆ ಹಿಂಗೆ ಆಗ್ತದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಒಂದೊಂದು ಟೈಮಲ್ಲಿ ನಾವು ಲಾಸ್ಟ್ ಟೈಮ್ ಯಾವಾಗ ವಿಡಿಯೋ ಮಾಡಿದಾಗ ಒಳ್ಳೆ ಲಾಭ ಸಿಗುತ್ತೆ, ಲಕ್ಷಗಳಿಗೇನು ಮೋಸ ಇಲ್ಲ ಅಂತ ಹೇಳಿದ್ವಿ. ಇವಾಗ ಲಕ್ಷಗಳಲ್ಲ, 1,000 ಬಂದರೆ ಸಾಕು ಅಂತ ಹೇಳಿದ್ವಿ. ನಮ್ಮದೇನು ಖರ್ಚು, ನಾವು ಏನು ಮಾಡ್ತೀವಲ್ಲ ಕೆಲಸಕ್ಕೂ ಖರ್ಚಿಗೇನು ಮೋಸ ಆಗಲ್ಲ. ಇವಾಗಿರೋದ್ರ ಚೆನ್ನಾಗಿ ನಡೀತಾ ಇದೆ. ಬಟ್ ಏನಂದ್ರೆ ಅವರೇ ನಿಂತು ಮಾಡಬೇಕು. ಹೌದು, ಯಾವತ್ತೂ ಅಷ್ಟೇ ಅವರೇ ಕೆಲಸ ಮಾಡಿದ್ರೇನೆ. ಕೊನೆ ಪಕ್ಷ ಅವರಿಂದ ನಾನು ಮಾಡೋಕ್ಕಾಗಲ್ಲ, ನನಗೆ ಅಲ್ಲಿ ಅವ್ರು ಇರಬೇಕು. ಅವರಿದ್ದು ಕೆಲಸದವ್ರ ಕೈ ಕೆಲಸ ಮಾಡಿಸ್ಬೇಕು. ಇವಾಗೇನೋ ಒಂದು 5 kg ತಿನ್ನಂತ ಅರ್ಧ kg ಹಾಕ್ಬಿಟ್ರೆ ಅದಕ್ಕೇನಾಗುತ್ತೆ? ಒಂದು ವಾರ 10 ದಿವಸ ಹಂಗೆ ಹಾಕ್ಬಿಟ್ಟ ಅಂದರೆ ಅದು ವೀಕ್ ಆಗುತ್ತೆ. ಮತ್ತೆ ಅದನ್ನ ಇಂಪ್ರೂವ್ ಮಾಡಬೇಕು ಅಂದರೆ ತಿಂಗಳು ಗಟ್ಟಲೇಬೇಕು. ಇಲ್ಲ ಅದಕ್ಕೇನೋ ಬೇಕಾಗಿರೋದು ಸಿಗಲ್ಲ ಅಂಥದ್ದು ನೋಡ್ಕೊಬೇಕು. ಇವಾಗ ಯಾವ್ದು ನಾವು ಸಪ್ಲಿಮೆಂಟ್ ಪೌಡ್ರ್ ಹಾಕ್ತೀವಿ, ಮತ್ತು ಟಾನಿಕ್ ಹಾಕ್ತೀವಿ, ಅವೆಲ್ಲ ನಾವು ನೋಡ್ಕೊಬೇಕು. ಇಂಥ ಟೈಮಾಗಿ ಇಂಥ ಟಾನಿಕ್ ಹಾಕ್ಬೇಕು, ಇಂಥ ಟೈಮಲ್ಲಿ ಇಂಥದ್ದು ಇಂಪ್ರೂವ್ಮೆಂಟ್ಗೋಸ್ಕರ ಇಂಥ ಟಾನಿಕ್ಕು. ಡೈಜೆಷನ್ ಇದಾಗಬೇಕು ಅಂದರೆ ಒಂದು ಪೌಡ್ರ್ ಇರುತ್ತೆ, ಆ ಪೌಡ್ರ್ ಹಾಕಬೇಕು. ಒಂದು ಟೈಮಲ್ಲಿ ಊಟ ತಿನ್ನಲ್ಲ, ಹಂದಿ ಹೋಗಿ ಮಲ್ಕೊಂಡ್ಬಿಡುತ್ತೆ. ಏನು ಅಂತ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ ಎಲ್ಲ. ನಾವು ತಿಳ್ಕೊಂಡಿರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ತಿಳ್ಕೊಂಡಿದ್ದು ಫಸ್ಟ್ನೇ ದಿವಸನೇ ನೋಡ್ಕೊಂಡು ಫಸ್ಟ್ನೇ ಸರಿನೇ ಇಂಜೆಕ್ಷನ್ ಹಾಕೊಂಡ್ಬಿಟ್ರೆ ಗೆಟನಾಗುತ್ತವೆ. 3 ದಿವಸ 4 ದಿವಸ ಬಿಟ್ಟು ಹಾಕಕ್ಕೆ ಹೋದ್ರೆ ಒಂದು ಇಂಪ್ರೂವ್ ಅದು ರೆಡಿ ಆಗೋಕ್ಕೆ ತಿರ್ಗಿ ವಾರ 15 ದಿವಸ ಬೇಕಾಗ್ತದೆ. ನಾವೇನೇ ಮೆಡಿಸಿನ್ ಹಾಕಿರೋ ಏನೇ ಇದು ಮಾಡಿದ್ರು ಇಂಪ್ರೂವ್ ಆಗಲ್ಲ, ತಿರ್ಗಿ ವೀಕ್ ಆಗ್ತಾ ಹೋಗುತ್ತೆ. ಸಮಸ್ಯೆನೂ ಇದೆ, ಲಾಭನೂ ಇದೆ, ಎಲ್ಲನೂ ಇದೆ. ಆದರೆ ಎಲ್ಲನೂ ನೋಡಿಕೊಂಡು ತೂಗಿಸ್ಕೊಂಡು ಹೋಗ್ಬೇಕು. ಟೈಮು ಇವಾಗಂತೂ ನಮಗೆ ತಿಳಿದ ಪ್ರಕಾರ ಈ ಟೈಮಲ್ಲಿ ನಾವು ಅಂದ್ಕೊಂಡಿದ್ದ ಲೆಕ್ಕಕ್ಕಿಲ್ಲ. ಹನಿ ಫಾರಮ್ದು ತುಂಬಾ ಇದರಲ್ಲಿದೆ. ಸುಮಾರು ಜನ ಮುಚ್ಚಿಬಿಟ್ಟಿದ್ದಾರೆ. ಸುಮಾರು ಜನ ಏನು ಮಾಡಿದ್ದಾರೆ, ಅಲ್ಲಿ 1,000 ಗಟ್ಟಲೆ ಸಾಲ ಮಾಡಿ ಇದು ಮಾಡಿ ಮಾಡೋಕ್ಕಾಗಲ್ಲ. ಇವಾಗ ಒಂದೊಂದು ಟೈಮಲ್ಲಿ ಏನಾಗಿದೆ ಅಂತ ಒಂದೊಂದು ಬ್ಯಾರಲ್ ಫುಡ್ ಬಂದ್ಬಿಟ್ಟು 200-300 ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತಾರೆ. ಫುಡ್ ತರಬೇಕು, ಗಾಡಿ ಟ್ರಾನ್ಸ್ಪೋರ್ಟೇಷನ್ ಹೋಗ್ಬೇಕು, ಕೆಲಸದವ್ರು ನೋಡಬೇಕು, ಅವ್ರ ಗಾಡಿ ಇದು ಮಾಡಬೇಕು. ಇವಾಗ ರೆಂಟಿಂದಾದರೆ ಸ್ವಂತದ್ದಾದರೆ ಪ್ರಾಬ್ಲಮ್ ಇರಲ್ಲ, ಬಾಡಿಗೆ ಇರಲ್ಲ. ಯಾರ್ದೋ ರೆಂಟಿದಾದರೆ ಬಾಡಿಗೆ ಕಟ್ಟಬೇಕು. ಸುಮಾರು ಖರ್ಚು ಬಂದಿರೋದ್ರಿಂದ ಸುಮಾರು ಜನ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಮಾಡ್ತೀವಿ ಅಂತ ನೋಡೋಕೆ ಹೋಗಿ ಮುಚ್ಚಿಬಿಟ್ಟಿದ್ದಾರೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ,
ವೀಕ್ಷಕರೇ, ಮನುಷ್ಯ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮೊದಲು ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಮತ್ತು ಆ ಕೆಲಸವನ್ನು ಸಕ್ಸಸ್ ಮಾಡ್ತೀನಿ ಅನ್ನುವಂತಹ ಛಲ ನಮ್ಮಲ್ಲಿ ಇದ್ದಾಗ ಮಾತ್ರ ಎಂತಹದ್ದೇ ಕೆಲಸ ಆದರೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಂತಹ ಯುವ ರೈತರು ಹರೀಶ್ ಅವರಿಗೆ ನಮ್ಮ ವಾಹಿನಿಯ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಇಂತಹದ್ದೇ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಮತ್ತೊಮ್ಮೆ ಇಂತಹದ್ದೇ ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮೂರ ಟಿವಿ. ಧನ್ಯವಾದಗಳು.